ಹಾಯ್ ಹೆಲೋ ನಮಸ್ಕಾರ ರೀ ಎಲ್ಲರಿಗೂ. ಮೊದಲು ನೀವು ಈ ವಿಡಿಯೋನ ನೋಡ್ಕೊಂಬನ್ನಿ. ನಮಸ್ಕಾರ ಸ್ನೇಹಿತರೆ, ಕುಷ್ಟಗಿ ಮಾರ್ಕೆಟ್ಗೆ ಬನ್ನಿ ಅಂತ ಕಾಮೆಂಟ್ ಮಾಡಿದ್ರಲ್ಲ, ಬಂದಿನಿ. ಯಾರಾದರೂ ನಮಗೆ ಸ್ವಲ್ಪ ಕಾಯಿಪಲ್ಯ ಕೊಡ್ರಿ. ನೆಕ್ಸ್ಟ್ ಯಾವ ಊರಿಗೆ ಬರಬೇಕು ಕಾಮೆಂಟ್ ಮಾಡ್ರಿ. ಈ ರೀತಿ ವಿಡಿಯೋನ ಹೇಗೆ ಮಾಡೋದಂತ ಇವತ್ತು ನಾನು ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಸ್ನೇಹಿತರೆ, ಮೊದಲು ಒಂದು ಮೋಟು ಪತ್ಲು ಫೋಟೋ ಬೇಕಾಗುತ್ತೆ. ಅದಕ್ಕೆ ನಿಮ್ಮ ಗೂಗಲಲ್ಲಿ ಹೋಗಿ ಮೋಟು ಪತ್ಲು ಇಮೇಜ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಯಾವ್ದಾದ್ರು ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಹೋದ ತಕ್ಷಣ ChatGPT ಅಂತ ಸರ್ಚ್ ಮಾಡಿ. ಅಲ್ಲಿರುತ್ತೆ ನೋಡಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ChatGPT ಅಂತ. ಡೌನ್ಲೋಡ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಅಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆದಮೇಲೆ ಅಲ್ಲಿ ಫಸ್ಟಿಗೆ ಮೋಟು ಪತ್ಲು ಫೋಟೋ ಇರುತ್ತೆ ನೋಡಿ, ಡೌನ್ಲೋಡ್ ಆಗಿರೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡನ್ ಅಂತ ಸರ್ಚ್ ಮಾಡಿ. ನಂತರ ನಾ ಇಲ್ಲಿ ಏನು ಬರಿತೀನಿ ಅದೇ ರೀತಿ ಬರೀರಿ ನೀವು. ಇವ್ರು ಯಾವ ಊರಿಗೆ ಹೋಗ್ಬೇಕಂತನೂ ಆ ಊರ ಹೆಸರನ್ನ ಬರೀರಿ. ಇಲ್ಲಿ ಬರಿತೀನಿ ನೋಡಿ, ಮೋಟು ಊರಿನ ಹೆಸರು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕೊಪ್ಪಳ ಅಂತ ಬರಿತೀನಿ. ಅಂತ ಇರಲಿ. ಒಂದು ಇಮೇಜ್ ಮಾಡಿ ಕೊಡಿ ಅಂತ ಬರೆದು ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 2 ನಿಮಿಷ ಟೈಮ್ ಬೇಕಾಗುತ್ತೆ. ನಂತರ ಅದು ಈ ರೀತಿ ಬರುತ್ತೆ. ಒಂದು ಕೊಪ್ಪಳ ಅಂತ ಬೋರ್ಡ್ ಇರುತ್ತೆ, ಮೋಟು ಪತ್ಲು ನಿಂತಿರ್ತಾರೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಇಮೇಜ್ ಸೇವ್ಡ್ ಅಂತ ಬರುತ್ತೆ. ನಂತರ ನೀವು ಮತ್ತೆ ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಗೂಗಲ್ ಫ್ಲೋ ಅಂತ ಸರ್ಚ್ ಮಾಡಬೇಕು. ಇಲ್ಲಿ ಬಂದಿದೆ ನೋಡಿ ಈ ಆ್ಯಪ್ನ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಅದು ಈ ರೀತಿ ಬರುತ್ತೆ ಇಂಟರ್ಫೇಸ್. ಇಲ್ಲಿ ನ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ರೀತಿಯಲ್ಲಿ ಹಿಂದ್ಗಡೆ ಅಪ್ಲೋಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಇವಾಗ ಡೌನ್ಲೋಡ್ ಮಾಡಿರೋದು ಅದನ್ನು ಫೋಟೋ ಅಪ್ಲೋಡ್ ಮಾಡಿ ಅದ್ರ ಮೇಲೆ. ನಂತರ ಅದು ಈ ರೀತಿ ಅಪ್ಲೋಡ್ ಆಗಿರುತ್ತೆ. ಮತ್ತೆ ನಾವು ChatGPTಗೆ ಹೋಗ್ಬೇಕು. ಹೋಗಿ ಇದರದ್ದು ಒಂದು ವಿಡಿಯೋ ಪ್ರಾಂಪ್ಟ್ ಮಾಡ್ಕೋಬೇಕು ನಾವು. ಇಲ್ಲಿ ನಾ ಹೆಂಗೆ ಟೈಪ್ ಮಾಡ್ತೀನಿ ಅದೇ ರೀತಿ ಟೈಪ್ ಮಾಡಿ ನೀವು. ನನಗೆ ಒಂದು ವಿಡಿಯೋ ಪ್ರಾಂಪ್ಟ್ ಮಾಡಿ ಕೊಡಿ. ಟೈಟಲ್ ಮೋಟು ಪತ್ಲು ಇಬ್ಬರು ಆ ಊರಿನ ಬಗ್ಗೆ ಇರಬೇಕು ಗೊತ್ತಾ ಅಂತ ಇದೇ ರೀತಿ ಟೈಪ್ ಮಾಡಿ ಕಳಿಸಿ. ಅಲ್ಲಿ ಒಂದು ವಿಡಿಯೋ ಪ್ರಾಂಪ್ಟ್ ಬರುತ್ತೆ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ತಾ ಇದ್ದೀನಿ. ಮತ್ತೆ ಗೂಗಲ್ ಫ್ಲೋಕ್ಕೆ ಹೋಗಬೇಕು.
ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಆ್ಯನಿಮೇಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ ಪ್ರಾಂಪ್ಟ್ನ ಹಾಕಿ ಒಂದ್ಸರಿ ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಒಂಥರ ಅಲ್ಲಿ ಆ್ಯನಿಮೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ 9:16 ರೇಷಿಯೋನೇ ಇರಲಿ, 10 ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಓಮಿನಿ ಫ್ಲ್ಯಾಶ್ ಅಂತ ಇರಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಟೈಮ್ ಬೇಕಾಗುತ್ತೆ, ವೆಯ್ಟ್ ಮಾಡಿ. ಅದು ಪೂರ್ತಿ 100% ಆಗಬೇಕು. 100% ಆದಮೇಲೆ ಅದು ಈ ರೀತಿ ಬರುತ್ತೆ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೋಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕೊಪ್ಪಳಕ್ಕೆ ಬಂದಿದ್ದೀವಿ. ಹೌದು ಮೋಟು, ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಕೊಪ್ಪಳಕ್ಕೆ ಭೇಟಿ ಕೊಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮತ್ತು ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಈ ರೀತಿ ವಿಡಿಯೋ ಮಾಡೋದು ಸ್ನೇಹಿತರೆ. ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಹೌದು ಮೋಟು, ಇಲ್ಲಿನ ವಾತಾವರಣ ತುಂಬಾ ಕೊಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಡೌನ್ಲೋಡ್ ಅಂತ ಬರುತ್ತೆ, ಡೌನ್ಲೋಡ್ ಅಂತ ಕೊಡಿ. ವಿಡಿಯೋ ಸೇವ್ ಆಗಿದೆ ನಿಮ್ಮ ಡಿವೈಸ್ಗೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸಿಂಪಲ್ಲಾಗಿ ವಿಡಿಯೋನ ರೆಡಿ ಮಾಡ್ಬೋದು ಅಂತ. ನೀವು ಇದೇ ರೀತಿ ವಿಡಿಯೋನ ಮಾಡಿ ಇನ್ಸ್ಟಾಗ್ರಾಮ್ ಬಿಡಿ ಸ್ನೇಹಿತರೆ. ನಿಮ್ಮ ವಿಡಿಯೋನು ತುಂಬ ವೈರಲ್ ಆಗುತ್ತೆ. ನೀವು ನೋಡ್ಬೋದು ನಮ್ಮ ಪೇಜಲ್ಲಿ. ಇಲ್ಲಿ ನೋಡಿ ಸ್ನೇಹಿತರೆ, ನನ್ನ ಇನ್ಸ್ಟಾಗ್ರಾಮ್ನ ಪ್ರೊಫೈಲ್ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ವೈರಲ್ ಆಗಿದೆ ಅಂತ. ನೋಡಿ, 1011 ಫಾಲೋವರ್ಸ್ ಇದ್ದಾರೆ. ಅಲ್ಲಿ ನೋಡಿ, ವ್ಯೂಸ್ ಮಾತ್ರ ಬೆಂಕಿಯಾಗಿ ಬಂದಿದೆ ನೋಡಿ. 4 ಲಕ್ಷ, 1.5 ಲಕ್ಷ, 80,000 ಈ ರೀತಿ ವ್ಯೂಸ್ ಓಡ್ತಾ ಇದೆ. ನೀವು ಇದೇ ರೀತಿ ವಿಡಿಯೋ ಮಾಡಿ ಹಾಕಿ ಸ್ನೇಹಿತರೆ, ನಿಮ್ಮದು ಓಡುತ್ತೆ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ನಾನು ಅದನ್ನು ಬಗೆಹರಿಸ್ಕೊಡ್ತೀನಿ. ಒಂದು ಸಣ್ಣ ರಿಕ್ವೆಸ್ಟ್ ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಬಾಯ್.